ಸ್ನೇಹಿತರೆ, ನಾಳೆ ಚಾತುರ್ಮಾಸದ ಪ್ರಥಮ ಏಕಾದಶಿ ದೇವಶೈನಿ ಏಕಾದಶಿ ಅಂಥೇಳಿ ಕರೀತಾರೆ. ಇದನ್ನು ಈಗಾಗಲೇ ನಾನು ತಿಳಿಸ್ಕೊಟ್ಟೀನಿ. ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು, ಏನು ಸಂಕಲ್ಪ ಮಾಡಬೇಕು ಅಂಥೇಳಿ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ. ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋಗಳಿಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೋಡ್ಬೋದು. ಇನ್ನು ಪೂಜಾ ಸಮಯವನ್ನು, ವಿಶೇಷ ಸ್ತೋತ್ರವನ್ನು, ದಾನಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಅಷ್ಟೇ ಅಲ್ಲ, ಚಾತುರ್ಮಾಸ ವ್ರತವನ್ನು ಹಿಡಿಯೋರಿಗೆ ಸಂಕಲ್ಪವನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಮೊದಲೇದಾಗಿ ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ. ನಾವು ಮಾಡುವಂಥ ಪೂಜೆ ಒಳ್ಳೆಯ ಯೋಗದಲ್ಲಿ ಮಾಡಿದಾಗ ಪೂರ್ಣ ಫಲ ನಮಗೆ ಪ್ರಾಪ್ತಿ ಆಗ್ತದೆ ಅಂಥೇಳಿ ಇವತ್ತಿನ ದಿವಸ ಮೊದಲೇದಾಗಿ ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ. ನೋಟ್ ಮಾಡಿ ಇಟ್ಕೊಳ್ರಿ. ನಾಳೆ 17ನೇ ತಾರೀಕು ಬುಧವಾರ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಈ ಏಕಾದಶಿ ತಿಥಿ ಇವತ್ತನೇ ನಮಗೆ 8:35 ಅಂದರೆ ರಾತ್ರಿ 8:35 ಏಕಾದಶಿ ತಿಥಿ ಶುರುವಾಗ್ತದೆ. ನಾಳೆ 9:05 ನಮಗೆ ಏಕಾದಶಿ ತಿಥಿ ಇರ್ತದೆ. ಸೂರ್ಯೋದಯಕ್ಕೆ ಏಕಾದಶಿ ತಿಥಿ ಇರೋದ್ರಿಂದ ಇಡೀ ದಿನವನ್ನು ನಾವು ಏಕಾದಶಿ ಅಂಥೇಳಿ ಆಚರಣೆ ಮಾಡ್ತೇವೆ. ಮಾಡುವುದು ಶ್ರೇಷ್ಠ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇನ್ನು ನಾಳೆ ದಿವಸ ನಮಗೆ ಶುಭ ಯೋಗ ಅದ ಅಂತ ಹೇಳಿದೆ. ಅದು 7:05 ನಮಗೆ ಶುಭ ಯೋಗ ಇರ್ತದೆ. ನಂತರ ಇನ್ನೂ ಒಂದು ಯೋಗ, ಅತ್ಯಂತ ಶುಭ ಯೋಗ ಅಂತ ಹೇಳ್ತೀವಿ, ಶುಕ್ಲ ಯೋಗ ಪ್ರಾರಂಭ ಆಗ್ತದೆ. ಇಷ್ಟೆಲ್ಲ ಒಳ್ಳೆಯ ಯೋಗದಲ್ಲಿ ನಾವು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಅಂಥೇಳಿ ಮೊದಲೇ ಮುಹೂರ್ತ ಪೂಜೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು 4:20 5:10 ಇದು ಬ್ರಾಹ್ಮಿ ಮುಹೂರ್ತ ಅನ್ನಿಸ್ಕೊಳ್ತದೆ. ಈ ಸಮಯ ವಿಶೇಷದ. ಈ ಸಮಯದಲ್ಲಿ ಯಾರು ಆಫೀಸ್ಗೆ ಹೋಗೋರು ಇರ್ತೀರಿ, ಕೆಲಸಕ್ಕೆ ಹೋಗಬೇಕು ಅನ್ನೋರು ಈ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು. ಅದರ ನಂತರ ಇನ್ನೂ ಒಂದು ಮುಹೂರ್ತ ಹೇಳ್ತೀನಿ. 5:40 7:57 ಇದು ಕರ್ಕಲಗ್ನ ಅಂದರೆ ಚಂದ್ರ ಅಧಿಪತದ ಕರ್ಕಲಗ್ನ ಶುಭ ಮುಹೂರ್ತವನ್ನು ನಮಗೆ ತಂದುಕೊಡ್ತದೆ. ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೇವೆ. 7:30 9:05 ಇದು ಕೂಡ ನಮಗೆ ಅತ್ಯಂತ ಶುಭ ಮುಹೂರ್ತ ಅದ. ಮತ್ತು 9:05 10:40 ಅದು ಕೂಡ ಶುಭ ಮುಹೂರ್ತ ಅದ. ಇಷ್ಟು ಮುಹೂರ್ತಗಳಲ್ಲಿ ನಿಮಗೆ ಯಾವ ಮುಹೂರ್ತದಲ್ಲಿ ಯಾವ ಸಮಯದಲ್ಲಿ ಆಗ್ತದೋ ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಇನ್ನು ಶಾಖವ್ರತ ನಾಳೆಯಿಂದ ಆರಂಭ ಆಗ್ತದೆ. ಅಂದರೆ ಆಷಾಢ ಶುದ್ಧ ಏಕಾದಶಿಯಿಂದ ಶ್ರಾವಣ ಶುದ್ಧ ಏಕಾದಶಿಯವರೆಗೆ 1 ತಿಂಗಳು ಯಾವುದೇ ತರಕಾರಿಯನ್ನು ತಿನ್ನಬಾರ್ದು. ಈಗಾಗಲೇ ನಾನು ತಿಳಿಸ್ಕೊಟ್ಟೇನಿ. ಆ ರೀತಿಯಾಗಿ ಕೇವಲ ಜೀರಿಗೆ, ಮೆಣಸಿಂದ ಎಲ್ಲ ಕಾಳುಗಳು ಬರ್ತದೆ. ಅಂದರೆ ಸಾರು ಮಾಡ್ಕೊಳ್ಬೋದು. ಅದಕ್ಕೆ ಈ ಹುಣಸೆಹಣ್ಣು, ಟೊಮೆಟೊ ಏನೂ ಹಾಕಬಾರ್ದು. ಬರೀ ಕೇವಲ ಮೆಣಸು, ಜೀರಿಗೆ ಎರಡನ್ನೇ ಹಾಕಿ ಅಡುಗೆಯನ್ನು ಮಾಡಬೇಕು. ಯಾರಿಗೆ ಆಗುತ್ತೋ ಅವ್ರು ಮಾಡಿರಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ಇನ್ನೂ ಮಾಡಲಿಕ್ಕೆ ಸಂಕಲ್ಪ ಮಾಡಿ 4 ದಿವಸ ಮಾಡಿ 4 ದಿವಸ ಬಿಡಬಾರ್ದು. ಅದಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅಂದರೆ ಆ ವ್ರತವನ್ನು ನೀವು ಧಾರಣ ಮಾಡಿರಿ. ಧಾರಣ ಮಾಡಬೇಕಾದ್ರೆ ಸಂಕಲ್ಪ ಇರ್ತದೆ. ನಾಳೆ ಏಕಾದಶಿ ದಿವಸ ನೀವು ದೇವತಾ ಇನ್ನು ನಾನು ಏಕಾದಶಿ ಸಂಕಲ್ಪ ಹೇಳ್ಕೊಟ್ಟೇನಲ್ಲ, ಆ ಸಂಕಲ್ಪ ಮಾಡಬೇಕಾದ್ರೆ ಇದು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಬೇರೆ ಬೇರೆಯಾಗಿ ಸಂಕಲ್ಪ ಅಂದರೆ ಏಕಾದಶಿ ಪೂಜೆ ಸಂಕಲ್ಪ ಬೇರೆ, ಅದು ನೀರನ್ನು ಬಿಟ್ಟ ಮೇಲೆ ಮತ್ತೆ ಈ ಸಂಕಲ್ಪವನ್ನು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಸಂಕಲ್ಪ ಹೇಳ್ತೀನಿ ನೋಡ್ರಿ. ವಾಸುದೇವ ಶುಚೋ ಮಾಸೆ ಶಾಖವ್ರತಂ ಅನುತ್ತಮಂ ತತ್ಪ್ರೀತ್ಯರ್ಥಂ ಕರಿಷ್ಯೇಹಂ ನಿರ್ವಿಘ್ನಂ ಕುರು ಮಾಧವ ಅಂಥೇಳಿ. ಅಂದರೆ ಈ ಒಂದು ಮಾಸದಲ್ಲಿ ನಾನು ಶಾಖವ್ರತವನ್ನು ಮಾಡ್ತೀನಿ. ಅದಕ್ಕೆ ನಿರ್ವಿಘ್ನದಿಂದ ಈ ಒಂದು ತಿಂಗಳು ನನಗೆ ಯಾವುದೇ ವಿಘ್ನಗಳು ಬರದಂತೆ ಕಾಪಾಡು ಅಂತ ಬೇಡ್ಕೊಳ್ಳೋದೇ ಈ ಸಂಕಲ್ಪ. ನಂತರ 1 ತಿಂಗಳು ಪೂರ್ಣ ಈ ಶಾಖವ್ರತವನ್ನೆಲ್ಲ ಮಾಡಿ ಆದಮೇಲೆ ಶಾಖವನ್ನು ದಾನ ಅಂದರೆ ಎಲ್ಲ ಥರದ ತರಕಾರಿಗಳನ್ನು ಒಂದು 12 ದಿವಸ ಏನು ಏಕಾದಶಿ ಶ್ರಾವಣ ಶುದ್ಧ ಏಕಾದಶಿಗೆ ಈ ವ್ರತ ಮುಗೀತದ. ಆ ಎಲ್ಲ ಶಾಖಗಳನ್ನು ಒಂದು ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣೆ ಸಹಿತ ದಾನವನ್ನು ಕೊಟ್ಟು ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಾಗ್ತದೆ. ಆ ಸಮರ್ಪಣೆ ಮಾಡಬೇಕಾದ್ರೆ ಕೈ ಮುಗಿದು ಹೇಳಬೇಕು, ವಾಸುದೇವ ನಮಸ್ತುಭ್ಯಂ ಪ್ರತಿಮೇ ಮಾಸೆ ಮತ್ಕೃತಂ ಶಾಖವ್ರತಂ ಯಾ ತೇನ ಸಂತುಷ್ಟೋ ಭವ ಮಾಧವ. ನಾನು ಮಾಡಿರುವಂಥ ಈ ವ್ರತದಿಂದ ನೀನು ಸಂತುಷ್ಟನಾಗು,
ಪ್ರಥಮ ಮಾಸದ ಪ್ರಥಮ ವ್ರತ ಅಂಥೇಳಿ ಭಗವಂತನಲ್ಲಿ ಎಲ್ಲ ಶಾಖವನ್ನು ದ್ವಾದಶಿ ದಿವಸ ಎಲ್ಲ ಶಾಖವನ್ನು ಇಟ್ಟು ನೈವೇದ್ಯ ಮಾಡಿ ಅದನ್ನು ಒಬ್ಬೊಬ್ಬ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು. ಮುಂದೆ ವ್ರತದ ಆವಾಗ ನಾನು ನಿಮಗೆ ಅದನ್ನು ಹೇಳ್ಕೊಡ್ತೇನಂತ. ಇನ್ನು ಚಾತುರ್ಮಾಸದಲ್ಲಿ ದಾನದ ವಿಚಾರಕ್ಕೆ ಬಂದರೆ ದಾನ ಬಹಳನೇ ಶ್ರೇಷ್ಠ ಅನ್ನಿಸ್ಕೊತದ. ನಿಮಗೆ ಏನೂ ದಾನ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಬಡವರಿದ್ದೇವೆ, ನಮ್ಮ ಕಡೆ ಏನೂ ದಾನ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅರಿಶಿನ ಕುಂಕುಮನಾದರೂ ದಾನ ಮಾಡಿರಿ. ಅರಿಶಿನ ಕುಂಕುಮ ಯಾಕೆ ದಾನ ಮಾಡೋದ್ರಿಂದ ನಿಮ್ಮ ಪೂರ್ವ ಜನ್ಮದಲ್ಲಿ ಎಲ್ಲ ಕರ್ಮಗಳ ಕಳೀತದ. ಯಾಕೆಂದರೆ ಕುಂಕುಮಕ್ಕೆ ಮಂಗಳ ಲಕ್ಷ್ಮಿ ಅಧಿಪತಿ ಅಂತ ಹೇಳ್ತೀವಿ. ಅದಕ್ಕೆ ಹಬ್ಬ ಹರಿದಿನಗಳಲ್ಲಿ ಮುತ್ತೈದರನ್ನ ಕರೆದು ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಯಾಕೆ ಮಾಡ್ತೇವೆ? ಅರಿಶಿನ ಕುಂಕುಮವನ್ನು ಹೆಣ್ಣು ಬಂದಂಥ ಮುತ್ತೈದರಿಗೆ ಕೊಡ್ತಾ ಇದ್ದರೆ ಮನೆಯಲ್ಲಿ ಲಕ್ಷ್ಮೀ ಸದಾ ವಾಸವಾಗಿರ್ತಾಳೆ. ಮಂಗಳ ಕಾರ್ಯಗಳು ಯಾವುದೇ ನಿರ್ವಿಘ್ನ ಇಲ್ಲದೆ ಮನೆಯಲ್ಲಿ ನಡೀತದಂತ. ಅದಕ್ಕಾಗಿ ಅರಿಶಿನ ಕುಂಕುಮ ದಾನದಿಂದ ಜನ್ಮಾಂತರದವರೆಗೆ ಮುತ್ತೈದಿ ಭಾಗ್ಯ ದೊರೀತದ. ಅದಕ್ಕಾಗಿ ಪ್ರಥಮವಾಗಿ ನೀವು ಇದುವರೆಗೂ ಚಾತುರ್ಮಾಸದಲ್ಲಿ ಏನೂ ದಾನ ಕೊಟ್ಟಿಲ್ಲ ಅಂದರೆ ಅರಿಶಿನ ಕುಂಕುಮ ದಾನವನ್ನು ಪ್ರಥಮವಾಗಿ ಹಿಡೀರಿ. ಈಗಾಗಲೇ ನಾನು ತಿಳಿಸ್ಕೊಟ್ಟೀನಿ. ಅರಿಶಿನ ಕುಂಕುಮವನ್ನೇ ತಂದು ನೀವು ಬೇರೆ ಹಿತ್ತಾಳಿ ಬಟ್ಲ ಅದೆಲ್ಲ ಕೊಡ್ಲಿಕ್ಕೆ ಹೋಗಬೇಡ್ರಿ. ಕೊಬ್ಬರಿ ಗಿಟ್ಟಿಗೆ ತೊಗೊಂಡ್ಬರ್ರಿ, ಅದ್ರಾಗ 2 ಭಾಗ ಮಾಡಿರಿ. ಒಂದು ಭಾಗದೊಳಗೆ ಅರಿಶಿನ, ಒಂದು ಭಾಗದೊಳಗೆ ಕುಂಕುಮ ಹಾಕ್ರಿ. ದೇವ್ರ ಮುಂದೆ ಇಡಬೇಕು. ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂ ಎಲ್ಲ ಇರಿಸಿ ಅಲ್ಲಿ ಮಂಗಳ ಲಕ್ಷ್ಮಿ ಮತ್ತು ಅರಿಶಿಣಕ್ಕೆ ಭಾಗ್ಯಲಕ್ಷ್ಮಿ ಅಧಿಪತಿ ಅಂತ ಹೇಳ್ತೀವಿ. ಆ ಮಂಗಳ ಲಕ್ಷ್ಮಿ ಮತ್ತು ಭಾಗ್ಯಲಕ್ಷ್ಮಿಯರನ್ನು ಪೂಜೆ ಮಾಡಿ ತಾಂಬೂಲ ದಕ್ಷಿಣೆ ಸಹಿತ ಯಾವ ಮುತ್ತೈದಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾಳೋ ಅಂಥ ಮುತ್ತೈದಿಯನ್ನು ಕರೆದು ಅರಿಶಿನ ಕುಂಕುಮ ಆಕೆಗೆ ಕೊಟ್ಟು, ಅಂದರೆ ಉಡಿಯನ್ನು ತುಂಬ್ರಿ, ಒಂದು ಕಾಯಿ ಖಣ ಏನಿರ್ತದೋ ದಕ್ಷಿಣೆ ಎಲ್ಲವನ್ನು ಕೊಟ್ಟು ಉಡಿ ತುಂಬಿ ಆ ಅರಿಶಿನ ಕುಂಕುಮ ಆಕೆಗೆ ದಾನವನ್ನು ಕೊಟ್ಟರೆ ಜನ್ಮಾಂತರದವರೆಗೆ ನಿಮಗೆ ಮುತ್ತೈದಿ ಭಾಗ್ಯ ದೊರೀತದ. ಇದನ್ನು ಪ್ರತಿ ಏಕಾದಶಿ ದಿವಸ ತಂದು ಇಟ್ಕೊಂಡು ದ್ವಾದಶಿ ದಿವಸ ಪ್ರತಿ ದ್ವಾದಶಿ ಅಂದರೆ ಈ ಚಾತುರ್ಮಾಸದಲ್ಲಿ ಒಟ್ಟು 8 ದ್ವಾದಶಿಗಳು ಬರ್ತದೆ. ಅದರ ಜೊತೆ ಕೊನೆಯದಾಗಿ ಮೋಹಿನಿ ದ್ವಾದಶಿ ಒಂದು ಕೂಡ ಪೂಜೆಯನ್ನು ಮಾಡಿ ಕೊಡಬೇಕಾಗ್ತದೆ. ಅಂದರೆ 9, 10 ದ್ವಾದಶಿಯನ್ನು ಈ ರೀತಿಯಾಗಿ ಪ್ರತಿಯೊಬ್ಬರ ಮುತ್ತೈದಿಯನ್ನು ಕರೆದು, ಒಬ್ಬರಿಗೆ ಎಲ್ಲ ಕೊಡಬಾರ್ದು, ಬೇರೆ ಬೇರೆಯವರನ್ನ ಕರೆದು ಮುತ್ತೈದಿಗೆ ಪ್ರತಿ ದ್ವಾದಶಿ ದಿವಸ ಕೊಟ್ಟು ನಂತರ ಊಟವನ್ನು ಮಾಡಬೇಕು. ಇನ್ನು ತೆಂಗಿನಕಾಯಿ ಅಂತ ಹೇಳ್ತೀವಿ, ಅಂದರೆ ಅದನ್ನು ಪೂರ್ಣ ಫಲ ಅಂತ ಹೇಳ್ತೀವಿ. ಪ್ರತಿ ದ್ವಾದಶಿ ಒಂದು ಮುತ್ತೈದಿನ ಕರೆದು ಅರಿಶಿನ ಕುಂಕುಮಕ್ಕೆ ಎಲ್ಲ ಕೊಟ್ಟು ಆಕೆಗೆ ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಮತ್ತು ಬ್ಲೌಸ್ ಪೀಸು, ಅರಿಶಿನ ಕುಂಕುಮ ಬಳೆ ಎಲ್ಲವನ್ನು ಆಕೆಗೆ ಉಡಿ ತುಂಬೋದು, 1 ಲೋಟ ಹಾಲನ್ನು ಕೊಡೋದು. ಇದು ಕೂಡ ಬಹಳನೇ ಶ್ರೇಷ್ಠ ಅಂತ ಹೇಳ್ತೇವೆ. ಪ್ರತಿ ದ್ವಾದಶಿ ಕೂಡ ಇದನ್ನು ಮಾಡಬೇಕು. ಇನ್ನು ಲಕ್ಷ ಬತ್ತಿ ಹಿಡಿಯೋದ್ರಿಂದ ನಮ್ಮ ಪರಲೋಕದ ಬುತ್ತಿ ಅಂತ ಹೇಳ್ತೀವಿ, ದಾರಿ ಬುತ್ತಿ ಅಂತ ಹೇಳ್ತೀವಿ. ನಾವು ಮಾಡಿದಂಥ ಆ ಪುಣ್ಯದ ಕೆಲಸ ಹತ್ತಿ ಬತ್ತಿ ಸ್ವಚ್ಛ ಮಾಡಿ ಹೇಗೆ ನಾವು ದೇವರ ಮುಂದೆ ದೀಪ ಹಚ್ತೇವೋ, ದೇವರಿಗೆ ಹೆಜ್ಜೆಸ್ತರನ್ನು ಇರಿಸ್ತೇವೋ, ಆ ಹತ್ತಿ ಬತ್ತಿಯಿಂದ ನಮ್ಮ ಪುಣ್ಯದ ಗಂಟನ್ನು ಕಟ್ಕೊಂಡು ಹೋಗ್ತೇವೆ ಅಂತ. ಅದಕ್ಕಾಗಿ ಹತ್ತಿ ಬತ್ತಿಯಿಂದ ನಾವು ಲಕ್ಷ ಬತ್ತಿಯನ್ನು ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ. ಲಕ್ಷ ಗೆಜ್ಜೆ ವಸ್ತ್ರ ಇರಿಸ್ಬೋದು. ಅದನ್ನು ಕೂಡ ನೀವು ವೃತ ಸಂಕಲ್ಪ ಮಾಡಿ ಹಿಡಿಬೇಕು. ದಿನನಿತ್ಯ ಎಷ್ಟು ಏರಿಸ್ತೀರೋ ಒಂದು ಸಂಖ್ಯೆಯನ್ನು ಮಾಡ್ಕೊಳ್ಬೇಕು. 108 ಗೆಜ್ಜೆ ವಸ್ತ್ರ. ಒಂದೊಂದು ಗೆಜ್ಜೆಯನ್ನು ಎಣಿಸ್ತಾ ನೀವು ಲೆಕ್ಕವನ್ನು ಬರೆದು ಇಟ್ಕೊಳ್ಬೇಕು. ಆ ಗೆಜ್ಜೆ ನಂತರ ಗೆಜ್ಜೆ ವಸ್ತ್ರವನ್ನು ಎಲ್ಲ ಇರಿಸಿದ ಮೇಲೆ ಅದನ್ನೆಲ್ಲ ಕೂಡಿಸಿಟ್ಟಿದ್ದು ಲಕ್ಷಗಟ್ಟಲೆ ಆದಮೇಲೆ ಅದನ್ನೆಲ್ಲ ಕೂಡಿಸಿ ಆ ದೇವರಿಗೆ ನೀವು ಗೆಜ್ಜೆ ವಸ್ತ್ರ ಇರಿಸಿರೋ ಅವರಿಗೆ ಅಂದರೆ ಆ ದೇವರಿಗೆ ಗಾದಿಯನ್ನು, ರೇಷ್ಮೆ ವಸ್ತ್ರವನ್ನು ಬಳಸಿ ಗಾದಿಯನ್ನು ಮಾಡಿಸಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಸಣ್ಣ ಸೈಜ್ ಮಾಡಿಸ್ಬೇಕು ಇಷ್ಟೇ. ಅಂದರೆ ಪಲ್ಲಕ್ಕಿಯೊಳಗೆ ಇಡ್ಲಿಕ್ಕೆ ಅಂತ ಗಾದಿ ಮಾಡಿಸ್ಕೊಡ್ಬೇಕು. ಇನ್ನು ಲಕ್ಷ ಪ್ರದಕ್ಷಿಣೆಯನ್ನು ಮಾಡಿದರೆ ನಾವು ಪುಣ್ಯವನ್ನು ಲೂಟಿ ಮಾಡಿದಂತೆ. ಅಂದರೆ ನನ್ನ ತಾಯಿ ಯಾವಾಗ ಹೇಳಿದ್ರು, ಲಕ್ಷ ಪ್ರದಕ್ಷಿಣೆಯನ್ನು ಹಾಕುವಾಗ ನಾವು ಒಮ್ಮೆಯಾದರೂ ಭಗವಂತನ ಕಣ್ಣಿಗೆ ಬೀಳ್ತೇವೆ ಅಂಥೇಳಿ. ಅಂದರೆ ಪ್ರತಿನಿತ್ಯವಾಗಿ 108, 200, 250 ಈ ರೀತಿಯಾಗಿ ಒಂದು ಸಂಖ್ಯೆಯನ್ನು ಇಟ್ಕೊಂಡು ಪ್ರದಕ್ಷಿಣೆಯನ್ನು ಹಾಕ್ತೇವೆ. ಈ ರೀತಿಯಾಗಿ ಭಗವಂತನಲ್ಲಿ ನಾವು ಸುತ್ತುತ್ತಿರುವಾಗ ಒಮ್ಮೆಯಾದರೂ ಲಕ್ಷ್ಮೀಪತಿಯ ಕಣ್ಣಿಗೆ
ಬೀಳದೇ ಇರ್ತೇವೆ ಅಂಥೇಳಿ ಬಿದ್ದಾಗ ಆತನ ಕೃಪಾದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ನಮ್ಮ ಸಂಕಷ್ಟಗಳೆಲ್ಲವೂ ತೊಳೆದು ಹೋಗಿ ಭಾಗ್ಯವಂತರಾಗ್ತೇವೆ ಅಂಥೇಳಿ. ಅದಕ್ಕಾಗಿ ಈ ಲಕ್ಷ ಪ್ರದಕ್ಷಿಣೆಗೆ ಬಹಳನೇ ಮಹತ್ವದ ಈ ಲಕ್ಷ ಪ್ರದಕ್ಷಿಣೆಯನ್ನು ಕೂಡ ನಿತ್ಯ ಒಂದು ಸಂಖ್ಯೆಯನ್ನು ಮಾಡ್ಕೊಳ್ಬೇಕು. ಅಷ್ಟು ಪ್ರದಕ್ಷಿಣೆಯನ್ನು ಹಾಕಿ ನಂತರ ನೀವು ಊಟವನ್ನು ಮಾಡಬೇಕು. ಅಂದರೆ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆಯನ್ನು ಮುಗಿಸಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿಯೇ ಮುಂದೆ ನೀವು ಆದಷ್ಟು ಸೀರೆಯನ್ನು ಉಟ್ಕೊಂಡು ವ್ರತಗಳನ್ನು ಮಾಡಿರಿ, ಅಂದರೆ ಮಾತ್ರ ಫಲ ಸಿಗ್ತದೆ. ಸೀರೆ ಸೆರಗು ಅಂಚು ಇಲ್ಲದಂಥ ಸೀರೆ ಉಟ್ಕೊಂಡು ನೀವು ಯಾವುದೇ ಪೂಜೆ ಮಾಡಿದರೂ ಯಾವುದೇ ಫಲ ಸಿಗುವುದಿಲ್ಲ. ಅದಕ್ಕಾಗಿ ಮನುಷ್ಯನಿಗೆ ನಾವು ಎಷ್ಟು ಶ್ರದ್ಧೆಯಿಂದ ಪೂಜೆ ಪುನಸ್ಕಾರ ಭಕ್ತಿಯಿಂದ ಮಾಡ್ತೀವೋ ನಮ್ಮ ಆಚರಣೆಗಳು ಅಷ್ಟೇ ಶುದ್ಧವಾಗಿರಬೇಕು, ನಾವು ಉಡುವ ವಸ್ತ್ರಗಳು ಕೂಡ ಅಷ್ಟೇ ಶುದ್ಧವಾಗಿರಬೇಕು ಅಂತ ಹೇಳ್ತದೆ. ಅದಕ್ಕಾಗಿ ಸೀರೆಯನ್ನು ಇಟ್ಕೊಂಡು ವ್ರತಗಳ ಆಚರಣೆಯನ್ನು ಮಾಡಿರಿ. ಇನ್ನು ಈಗಾಗಲೇ ಚಾತುರ್ಮಾಸದ ರಂಗೋಲಿ ಹೇಳ್ಕೊಟ್ಟಿನಿ. ಚಾತುರ್ಮಾಸ ರಂಗೋಲಿ ಹಾಕ್ರಿ. ಗೋಪದ್ಮ ವ್ರತ ಅಂದರೆ ಆಕಳ ಕರು 33 ಪದ್ಮವನ್ನು ಅದ್ರ ಹೊಟ್ಟೆಯೊಳಗೆ ಹಾಕಿ, ಇದನ್ನೆಲ್ಲ ನಾನು ಈಗಾಗಲೇ ಹೋದ ವರ್ಷ 4-5 ವರ್ಷದಿಂದ ಹೇಳ್ತಾನೆ ಬಂದೇನಿ. ಅದಕ್ಕಾಗಿ ಈ ವರ್ಷ ನಾನು ಹೇಳಲಿಕ್ಕಾಗಲಿಲ್ಲ ನನಗೆ, ಯಾಕಂದರೆ 5 ವರ್ಷದಿಂದ ನಾನು ಇದನ್ನೇ ಹೇಳ್ಕೋತ ಬಂದೀನಿ. ಅವನ್ನೆಲ್ಲ ವಿಡಿಯೋ ತೆಗೆದು ನೀವು ನೋಡ್ಬೋದು. ಆಕಳ ಕರವನ್ನು ನಿತ್ಯ ಹಾಕಬೇಕು. ಹಾಕಿ ಅದಕ್ಕೆ ಗೋಗ್ರಾಸವನ್ನು ಇಟ್ಟು ನಿತ್ಯ ಮಾಡಿ ಪ್ರತಿ ದ್ವಾದಶಿ ಒಂದು ಆಕಳ ಕರವನ್ನು ದಾನವಾಗಿ ಕೊಡಬೇಕು. ಬೆಳ್ಳಿ ಕೊಡ್ತಿರೋ, ಹಿತ್ತಾಳಿ ಕೊಡ್ತಿರೋ, ಕಂಚಿನ ಕೊಡ್ತಿರೋ, ತಾಮ್ರದ ಕೊಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು, ಯಥಾಶಕ್ತಿ ಕೊಡ್ಬೋದು. ಇನ್ನು ಒಂದು ಬಟ್ಲಲ್ಲಿ ಕೃಷ್ಣ ದೇವರನ್ನ ಇಟ್ಟು ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಕೃಷ್ಣ ದೇವರನ್ನ ಪ್ರತಿ ದ್ವಾದಶಿ ದಾನವನ್ನು ಕೊಟ್ಟರೆ ಅದು ಬಹಳನೇ ಶ್ರೇಷ್ಠ. ಇನ್ನು ಮಕ್ಕಳು ಆಗದೇ ಇದ್ದವರು ಒಂದು ತೊಟ್ಲಲ್ಲಿ ಕೃಷ್ಣನ ಇಟ್ಟು ದಿನಾ ಪೂಜೆ ಮಾಡಬೇಕು. ನಂತರ ದ್ವಾದಶಿ ದಿವಸ ಒಂದು ಕೃಷ್ಣನನ್ನು ಒಂದು ತೊಟ್ಲಲ್ಲಿ ಇಟ್ಟು ಕೃಷ್ಣ ಸಹಿತ ತೊಟ್ಲ ಸಹಿತ ಕೃಷ್ಣನನ್ನು ಪ್ರತಿ ದ್ವಾದಶಿ ಅಂದರೆ 9ರಿಂದ 10 ದ್ವಾದಶಿ ಬರ್ತದೆ, ಅಷ್ಟು ದ್ವಾದಶಿನೂ ಒಬ್ಬ ಮುತ್ತೈದೆಗೆ ಅಂದರೆ ಆದಷ್ಟು ಮಕ್ಕಳಿರುವಂಥ ಮುತ್ತೈದೆಯರನ್ನು ಕರೆದು ಆ ಒಂದು ಕೃಷ್ಣದೇವರನ್ನು ಮತ್ತು ತೊಟ್ಲನ್ನು ದಾನವಾಗಿ ಒಂದು ಬ್ಲೌಸ್ ಪೀಸು ಕಾಯಿ ಎಲ್ಲ ಹಾಕಿ ಉಡಿ ತುಂಬಿ ಆ ಒಂದು ತೊಟ್ಲು ದಾನವನ್ನು ಕೊಡಬೇಕು. ಇನ್ನು ಯಾರ ಮನೆಯಲ್ಲಿ ತಾಂಬೂಲವನ್ನು ಸೇವಿಸ್ತಾರೋ, ಒಂದು ಮುತ್ತೈದಿ ಮತ್ತು ಬ್ರಾಹ್ಮಣ ಇರುವಂಥ ಮನೆಗೆ ನಿತ್ಯ ಹೋಗಿ ಅಡಿಕೆ ಪುಡಿಯನ್ನು ಮಾಡಿಟ್ಕೊಂಡಿರಬೇಕು. ನಿತ್ಯ ಹೋಗಿ ಅವರಿಗೆ ತಾಂಬೂಲವನ್ನು ದಕ್ಷಿಣೆ ಸಹಿತ ಇಬ್ಬರು ಗಂಡ ಹೆಂಡತಿಗೆ ಕೊಟ್ಟು ಬರ್ತಿರಬೇಕು. ನಿತ್ಯ ತಾಂಬೂಲವನ್ನು ಕೊಟ್ಟು ಬರ್ತಿರಬೇಕು. ಪ್ರತಿ ದ್ವಾದಶಿ ದಿವಸ ಒಬ್ಬೊಬ್ಬ ಮುತ್ತೈದೆಯನ್ನು ಕರೆದು ನೀವು ತಾಂಬೂಲ ಅಂತ ತಾಂಬೂಲದ ತಟ್ಟೆ ಅಂತ ಹೇಳ್ತೀವಿ, ಅದರಲ್ಲಿ ವಿಳೆದೆಲೆ ಅಡಿಕೆ ಎಲ್ಲವನ್ನು ಹಾಕಿ ತಾಂಬೂಲ ದಕ್ಷಿಣೆಯನ್ನೆಲ್ಲ ಇಟ್ಟು ಒಂದು ಬ್ಲೌಸ್ ಪೀಸು ಅದೆಲ್ಲ ಹಾಕಿ ಉಡಿ ತುಂಬಿ ತಾಂಬೂಲ ದಾನವನ್ನು ಕೊಡುವುದು ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ. ಇನ್ನು ಅನ್ನಪೂರ್ಣೇಶ್ವರಿ ದಾನ ಅಂತ ಹೇಳ್ತೀವಿ. ಅಕ್ಕಿ ತಟ್ಟೆಯಲ್ಲಿ ಒಂದು ಅನ್ನಪೂರ್ಣೇಶ್ವರ ಮೂರ್ತಿ ಇಟ್ಟು ನೀವು ನಿತ್ಯ ಪೂಜೆಯನ್ನು ಮಾಡ್ತಿರಬೇಕು. ನಂತರ ಪ್ರತಿ ದ್ವಾದಶಿಗೆ ನೀವು ಪೂಜೆ ಮಾಡೋದು ಬೇರೆ ಇಟ್ಕೊಳ್ಬೇಕು. ದಾನ ಕೊಡಲಿಕ್ಕೆ ಪ್ರತಿ ದ್ವಾದಶಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಅನ್ನಪೂರ್ಣೇಶ್ವರ ಮೂರ್ತಿಯನ್ನು ಇಟ್ಟು ದ್ವಾದಶಿ ದಿವಸ ಮುತ್ತೈದೆಯನ್ನು ಕರೆದು ಉಡಿಯೆಲ್ಲ ತುಂಬಿ ಅನ್ನಪೂರ್ಣೇಶ್ವರಿ ಅಕ್ಕಿ ತಟ್ಟೆ ಸಮೇತ ಆ ಅನ್ನಪೂರ್ಣೇಶ್ವರಿ ಮೂರ್ತಿಯನ್ನು ದಾನ ಕೊಟ್ಟರೆ ಬಹಳ ಶ್ರೇಷ್ಠ. ಜನ್ಮಾಂತರವಾಗಿ ಅನ್ನ ದಾರಿದ್ರ್ಯ ನಿಮಗೆ ಬರುವುದಿಲ್ಲ ಅಂಥೇಳಿ. ಇನ್ನು ಯಾರೋ ಒಬ್ಬರು ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಮೂರ್ತಿ ಇಟ್ಟು ಪೂಜೆ ಮಾಡಬೇಕಾ ಬೇಡ ಅಂತ 4-5 ಸಲ ಕೇಳಿದರು. ನಾನು ಉತ್ತರ ಕೊಟ್ಟೆ ಅವರಿಗೆ, ಆದರೆ ಅವ್ರು ನೋಡಿಲ್ಲ. ಪ್ರತಿ ಸಲ ನನಗೆ ಈ ಪ್ರಶ್ನೆಯನ್ನು ಕಳಿಸ್ತಾನೇ ಇರ್ತಾರೆ. ಅದಕ್ಕಾಗಿ ಇನ್ನೂ ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಭಾಗವತದಲ್ಲಿ ಬರುವಂಥ ವಿಶೇಷವಾಗಿರುವಂಥ ಈ ಸ್ತೋತ್ರ ಅಕ್ರೂರ ವಿಷ್ಣು ದೇವರನ್ನು ಸ್ಮರಣೆ ಮಾಡಿಕೊಂಡಿದ್ದು. ಈ ಸ್ತೋತ್ರದಿಂದ ಸರ್ವ ಸಂಕಷ್ಟಗಳು ಹೊರಾಗ್ತದೆ ಅಂಥೇಳಿ ಈ ಸ್ತೋತ್ರವನ್ನು ನಾಳೆ ದಿವಸ 3 ದಿವಸ ಪ್ರತಿ ದಿವಸ ಅಂದರೆ ಈ ಒಂದು ಏಕಾದಶಿ ವ್ರತದಲ್ಲಿ 3 ದಿವಸ, ಪ್ರಥಮ ಏಕಾದಶಿಯಾದ ನಾಳೆ, ಅದಕ್ಕಾಗಿ ದಶಮಿ, ಏಕಾದಶಿ, ದ್ವಾದಶಿ 3 ದಿವಸ 3 ಸಲ ಈ ಶ್ಲೋಕವನ್ನು ಹೇಳ್ರಿ. ಸಂಕಷ್ಟಗಳು ಕೂಡ ನಾಶ ಆಗ್ತದೆ. ಹೇಳ್ಕೊಡ್ತೀನಿ ನೋಡ್ರಿ, ಸ್ತೋತ್ರ ವಿಡಿಯೋದೊಳಗೆ ಕೂಡ ಬರ್ತದೆ. ನಮೋ ವಿಜ್ಞಾನ ಮಾತ್ರಾಯ ಸರ್ವ ಪ್ರತ್ಯಯ ಹೇತವೇ ಪುರುಷೇಶ ಪ್ರಧಾನಾಯ ಬ್ರಹ್ಮಣೇನಂತ ಶಕ್ತಯೇ ನಮಸ್ತೆ ವಾಸುದೇವಾಯ ಸರ್ವಭೂತಕ್ಷಯಾಯ ಚ ಋಷಿಕೇಶ ನಮಸ್ತುಭ್ಯಂ ಪ್ರಸನ್ನಂ ಪಾಹಿ ಮಾಂ ಪ್ರಭೋ. ಇಷ್ಟೇ ಈ ಶ್ಲೋಕವನ್ನು 3 ಸಾರಿ ಅಂದರೆ ದಶಮಿ, ಏಕಾದಶಿ, ದ್ವಾದಶಿ 3 ದಿವಸನೂ ಈ ಶ್ಲೋಕವನ್ನು 3 ಸಲ ಹೇಳ್ರಿ. ಇನ್ನು
ಚಾತುರ್ಮಾಸ ನಾಳೆಯಿಂದ ಪ್ರಾರಂಭ ಆಗ್ತದೆ. ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲಿ ದೇವತಾ ಕಾರ್ಯಗಳನ್ನು, ಕುಲದೇವರ ಆರಾಧನೆಯನ್ನು ಮಾಡಿರಿ. ಎಷ್ಟು ಸಾಧ್ಯವೋ ಅಷ್ಟು ದೇವರ ಮುಂದೆ ರಂಗೋಲಿಯನ್ನು ಹಾಕಿರಿ. ದೇವತಾ ಅರ್ಚನೆ ಮಾಡೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ಈ ರೀತಿಯಾಗಿ ಇವತ್ತಿನ 2ನೇ ವಿಡಿಯೋವನ್ನು ತಿಳಿಸ್ಕೊಟ್ಟೇನಿ. ಮತ್ತು ನಾಳೆ ವಿಶೇಷ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.